ಇಲ್ಲಿಂದ ಮೌಂಟ್ ಎವರೆಸ್ಟ್ ವ್ಯೂ ಕೂಡ ಕಾಣುತ್ತೆ. ಸೊ ಅಲ್ಲಿದೆ ನೋಡಿ ಮೌಂಟ್ ಎವರೆಸ್ಟ್ ನನಗೆ ಕಾಣಿಸ್ತಿದೆ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಚಂದ್ರಗಿರಿ ಹಿಲ್ಸ್, ಕಾಠ್ಮಂಡು ಸಿಟಿವಿನ ಸೆಕೆಂಡ್ ಹೈಯೆಸ್ಟ್ ಮೌಂಟೇನು. ಆ್ಯಂಡ್ ಇದಕ್ಕೆ 2 ರೂಟಲ್ಲಿ ಹೋಗ್ಬೋದು. ಒಂದು ನಾರ್ಮಲ್ ಟ್ರಕ್ ಮಾಡ್ಕೊಂಡು ಹೋಗ್ಬೋದು, ಇನ್ನೊಂದು ಕೇಬಲ್ ಕಾರ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಚಂದ್ರಗಿರಿ ಹಿಲ್ಸ್ ಬಂದು ಕಾಠ್ಮಂಡುವಿಂದ 25 ಕಿಲೋಮೀಟರ್ಸ್ ಅನಿಸುತ್ತೆ. ಆ್ಯಂಡ್ ಅಲ್ಲಿಂದ ನಾನು 2 ಬಸ್ಸು ಚೇಂಜ್ ಮಾಡಿದೆ. ಫಸ್ಟು ಕಾಠ್ಮಂಡು ಚಾವೇಲಿಂದ ನ್ಯೂ ರೋಡ್ ಬಂದೆ, ಮತ್ತು ನ್ಯೂ ರೋಡಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಿ ಚಂದ್ರಗಿರಿ ಹಿಲ್ಸ್, ಅಲ್ಲಿಂದ 19 ಕಿಲೋಮೀಟರ್ಸು. ಸೊ ಇವಾಗ ಇಲ್ಲಿ ಬಂದು ಸ್ಟಾಪ್ ಆಯಿತು ಬಸ್ಸು. ಆ್ಯಂಡ್ ಇಲ್ಲಿಂದ ಕೇಬಲ್ ಕಾರ್ ಬೇಸ್ ಹತ್ರ ಹೋಗೋದಕ್ಕೆ 1 ಕಿಲೋಮೀಟ್ರ್ ಇದೆ. ಅಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀರಿ ನಾವು. ಇದು ಚಂದ್ರಗಿರಿ ಕೇಬಲ್ ಕಾರ್ ಬೇಸ್. ಎಷ್ಟು ಜನ ಇದ್ದಾರೆ ನೋಡಿ. ಕ್ಯೂವಲ್ಲಿ ನಿಂತ್ಕೊಂಡು ಇವಾಗ ಟಿಕೆಟ್ ತೊಗೊಳ್ಬೇಕು. ಅಲ್ಲಿ ಒಳಗೆ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಐ ಲವ್ ಚಂದ್ರಗಿರಿ. ಚಿಕ್ಕದಾಗಿ ವಾಟರ್ ಫಾಲ್ ಥರ, ವಾಟರ್ ರೈಸಿಂಗ್ ಥರ ಇದೆ ಅಲ್ಲಿ ನೋಡಿ. ಸೊ ಇವು ಅಲ್ಲೋಗಿ ಮೇಲೆ ಹೋಗ್ಬಿಟ್ಟು ನಾನು ಟಿಕೆಟ್ ತೊಗೊಳ್ಬೇಕು ಅನ್ಸುತ್ತೆ ಕೇಬಲ್ ಕಾರ್ಗೆ. ಫಸ್ಟ್ ಅಲ್ಲಿ ಟಿಕೆಟ್ ತೊಗೊಳ್ಳೋಣ. ಸೊ ಇವಾಗ ಹೋಗಿ ಫಸ್ಟು ಕೇಬಲ್ ಕಾರ್ ಟಿಕೆಟ್ ತೊಗೊಳ್ಳೋಣ. ಎಷ್ಟು ಅಂತ ವಿಚಾರಿಸೋಣ. ಸೊ ಅಲ್ಲಿ ಮೇಲೆ ಹೋಗ್ಬೇಕಾ? ಇಲ್ಲೇ ಅನಿಸುತ್ತೆ ಟಿಕೆಟ್ ಕೌಂಟರ್. ಓಕೆ, ಇದು ಟಿಕೆಟ್ ಕೌಂಟರ್. ಇಲ್ಲೋಗಿ ಟಿಕೆಟ್ ತೊಗೊಳ್ಬೇಕು. ಸೊ ಟಿಕೆಟ್ ಪ್ರೈಸ್ ಬಂದು INR ಅಂದರೆ ಇಂಡಿಯನ್ 800 ರುಪೀಸು ಫಾರ್ ಕೇಬಲ್ ಕಾರ್ ಫಾರ್ ಬೋತ್ ವೇಸ್. ಹೋಗಿ ಬರೋದಕ್ಕೆ INR ಇಂಡಿಯನ್ 800 ರುಪೀಸು. ಸೊ ಇವಾಗ ಮೇಲೆ ಹೋಗ್ತಾ ಇದ್ದೀರಿ. ಮೇಲೆ ಹೋಗಿ ಕೇಬಲ್ ಕಾರಲ್ಲಿ ಚಂದ್ರಗಿರಿ ಹಿಲ್ಸ್ ಮೇಲೆ ಹೋಗಿ ಹೇಗಿರುತ್ತೆ ನೋಡೋಣ. ಸೊ ಈ ಟಿಕೆಟ್ನ ನಾನು ಭದ್ರವಾಗಿ ಇಟ್ಕೊಳ್ಬೇಕು. ಬರ್ಬೇಕಾದ್ರೆ ಎಲ್ಲಾದ್ರೂ ಕಳೆದೋಯ್ತಂದರೆ ಮತ್ತೆ ನಾನು ಬರೋಕ್ಕಾಗಲ್ಲ ಕೇಬಲ್ ಕಾರಲ್ಲಿ. ಇದು ಕಾಠ್ಮಂಡು ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್. ಆ್ಯಂಡ್ ಇದು 8639 ಫೀಟ್ ಇದೆ, ಅಂದರೆ 2551 ಮೀಟರ್ಸ್. ಆ್ಯಂಡ್ ಇಲ್ಲಿಂದ ಮೇಲೆಯಿಂದ ನಿಮಗೆ ಬ್ರೆತ್ ಟೇಕಿಂಗ್ ವ್ಯೂ ಸಿಗುತ್ತೆ. ಆ್ಯಂಡ್ ಈವನ್ ಮೌಂಟ್ ಎವರೆಸ್ಟ್ ಆ್ಯಂಡ್ ಅನ್ನಪೂರ್ಣ, ಆ ಮೌಂಟೇನ್ ಕೂಡ, ಹಿಮಾಲಯಸ್ ಕೂಡ ನೋಡ್ಬೋದು. No, I'm from Bangalore. Bangalore. There was a guy with me from Bangalore. Okay. I was staying at Pokhara before here, so he was Bangalore, India. Yeah. Hi, Uday. How did I? By the way. You are from Nepal? No, I'm from Maharashtra, India. ಸೊ ಫೈನಲಿ ಕೇಬಲ್ ಕಾರಿಂದ ಇಳಿದು ಇವಾಗ ಮೇಲೆ ಚಂದ್ರಗಿರಿ ಹಿಲ್ಸ್ಗೆ ಬಂದರೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು, ಮರೆಯೋಕ್ಕೆ ಆಗಲ್ಲ ಆ ಥರ ಎಕ್ಸ್ಪೀರಿಯೆನ್ಸು. ಸೊ ನಾನು ಕೇಬಲ್ ಕಾರಲ್ಲಿ ಬರಬೇಕಾದ್ರೆ ಕೇಬಲ್ ಕಾರ್ ನಂಬರ್ ಬಂದು 33. ಸೊ ಇದು ನಂದು ಕ್ಯಾಮ್ರಾ ಬಂದ್ಬಿಟ್ಟು DJI ಆ್ಯಕ್ಷನ್ 2 ಕ್ಯಾಮ್ರಾ. ಆ್ಯಂಡ್ ಇದು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಮಾಡ್ಯೂಲ್ ಥರ ಇರುತ್ತೆ. ಆ್ಯಂಡ್ ಕೇಬಲ್ ಕಾರಲ್ಲಿ ಇರಬೇಕಾದ್ರೆ
ಅದು ಮ್ಯಾಗ್ನೆಟಿಕ್ ಡಿಸ್ಮ್ಯಾಂಟಲ್ ಆಗಿ ಕ್ಯಾಮ್ರಾ ಒಳಗೆ ಹೋಗ್ಬಿಡ್ತು ಬ್ರೋ. ನಾನಂತ ಅಂದ್ಕೊಂಡೆ ಕ್ಯಾಮ್ರಾ ಸಿಗೋದೇ ಇಲ್ಲ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಹೋಗಿ ಹೆಲ್ಪ್ಲೈನ್ ಹತ್ರ, ಕೇಬಲ್ ಕಾರ್ ಹೆಲ್ಪ್ಲೈನ್ ಮೇಲೆ ಟಾಪಲ್ಲಿರೋ ಸೆಕ್ಯೂರಿಟಿ ಹತ್ರ ಮಾತಾಡಿ ಈ ಥರ ಕ್ಯಾಮ್ರಾ ಅಲ್ಲಿ ಒಳಗೆ ಹೋಗ್ಬಿಟ್ಟಿದೆ, ಪ್ಲೀಸ್ ಅದನ್ನ ಹೆಂಗಾದ್ರೂ ಹುಡುಕೊಡಿ ಪ್ಲೀಸ್ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿ ಆ ಕೇಬಲ್ ಕಾರ್ನ ಅವ್ರು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ರನ್ನಿಂಗಲ್ಲಿ ಅವ್ರು ಬಂದು ಆ ಪ್ಲೇಟ್ನ ರಿಮೂವ್ ಮಾಡಿ ಸೊ ನನ್ನ ಕ್ಯಾಮ್ರಾನ ಮತ್ತೆ ನನ್ನ ಹತ್ರ ಬಂದು ತಲುಪಿಸಿದ್ರು. ಸೊ ಇವಾಗ ಅದೇ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗುರು. ನಾನು ಅಂದ್ಕೊಂಡೆ ಕ್ಯಾಮ್ರಾ ಸಿಗೋದೇ ಇಲ್ಲ, ಅಷ್ಟೇ ಮುಗ್ದೈತು ಕತೆ ಕ್ಯಾಮ್ರಾದು, ನಿನ್ನ ಮೇಲೆ ವ್ಲಾಗೇ ಮಾಡೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ ನಾನು. ಬಟ್ ಟೈಮ್ ನೋಡಿ ಹೆಂಗಿದೆ. ಸೊ ಮತ್ತೆ ನನ್ನ ಕ್ಯಾಮ್ರಾ ನನಗೆ ಸಿಕ್ಬಿಡ್ತು. ಚಂದ್ರಗಿರಿ ಹಿಲ್ಸ್ಗೆ ಬಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಗುರು. ಆ್ಯಂಡ್ ಇದು ಇಲ್ಲಿದೆ ನೋಡಿ ಬಾಲೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ ಬೀಗ ಮೇಲೆ ಎಲ್ಲರೂ ಲಾಕ್ ಮಾಡಿಟ್ಟಿದ್ದಾರೆ. ಆ ಲಾಕಲ್ಲಿ ಅವ್ರ ಹೆಸರು, ಅವ್ರಿಗೇನಾದರೂ ಡ್ರೀಮ್ಸ್ ಇದ್ದರೆ ಸೊ ಈ ಲಾಕಲ್ಲಿ ಬರೆದು ಲಾಕ್ ಮಾಡ್ತಾರೆ, ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಬಾಲೇಶ್ವರ್ ಶಿವ ಬಾಲೇಶ್ವರ್, ಇದು ಚಂದ್ರಗಿರಿ ಹಿಲ್ಸ್ ಬಾಲೇಶ್ವರ್ ಟೆಂಪಲ್. ಅಂಡ್ ಇಲ್ಲಿ ನಂದಿ ಇದ್ದಾನೆ ನೋಡಿ. ಫಾಗ್ ಟೈಮಲ್ಲಿ ಬಂದರೆ ಇಲ್ಲಿ ಸಖತ್ತಾಗಿ ಫಾಗ್ ಇರುತ್ತೆ. ನಂದಿ ಇದ್ದಾನೆ. ದರ್ಶನ ಎಲ್ಲಿಂದ? ಆ ಕಡೆಯಿಂದ. ಪೃಥ್ವಿ ನಾರಾಯಣ್ ಶಾ ಕಿಂಗು. ಸೊ ಈ ನೇಪಾಳದ ಕಿಂಗ್ ಇವರು. ಸೊ ಕಾಠ್ಮಂಡುನ ಅಟ್ಯಾಕ್ ಕಾಠ್ಮಂಡು ಮೇಲೆ ಸೊ ಯುದ್ಧ ಮಾಡೋದಕ್ಕೆ ಮುಂಚೆ ಅವರ ಗೋರ್ಖಾ ಸೈನ್ಯವನ್ನು ಈ ಚಂದ್ರಗಿರಿ ಹಿಲ್ಸಿಂದನೇ ದಾಟಿ ಕಾಠ್ಮಂಡುಗೆ ಹೋಗಿ ದಾಳಿ ಮಾಡ್ತಾರೆ. ಆ್ಯಂಡ್ ಆ ಯುದ್ಧದಲ್ಲಿ ಅವರು ಗೆಲ್ತಾರೆ ಕೂಡ. ಸೊ ಇವರ ಮೂರ್ತಿಯನ್ನು ಇಲ್ಲಿ ಶಿಲೆಯಾಗಿ ಪ್ರತಿಬಿಂಬಿಸಿದ್ದಾರೆ. ಆ್ಯಂಡ್ ಇಲ್ಲಿಂದ ನೋಡಿ ನಿಮಗೆ ಗೌರಿಶಂಕರ್ ಹಿಮಾಲಯ ಇಲ್ಲಿಂದ ನಿಮ್ಗೆ ಕಾಣುತ್ತೆ. ಬಟ್ ಇವಾಗ ಲೈಟಾಗಿ ಫಾಗ್ ಇದೆ, ಬಟ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಆ ಫುಲ್ ವೈಟ್ ಇರೋದೆಲ್ಲ ಹಿಮಾಲಯಸೇ. ಸೊ ಗೌರಿಶಂಕರ್ ಹಿಮಾಲಯ 7134 ಮೀಟರ್ ಇದೆ. ಆ್ಯಂಡ್ ಇಲ್ಲಿಂದ ಮೌಂಟ್ ಎವರೆಸ್ಟ್ ಕಾಣುತ್ತೆ ನೋಡಿ. ಇಲ್ಲಿಂದ ಮೌಂಟ್ ಎವರೆಸ್ಟ್ ವ್ಯೂ ಕೂಡ ಕಾಣುತ್ತೆ. ಅಲ್ಲಿದೆ ನೋಡಿ ಮೌಂಟ್ ಎವರೆಸ್ಟ್ ನನಗೆ ಕಾಣಿಸ್ತಿದೆ ಗುರು. ಲೈಫಲ್ಲಿ ಬಂದು ಮೌಂಟ್ ಎವರೆಸ್ಟ್ನ ಅಟ್ಲೀಸ್ಟ್ ಹತ್ರದಿಂದ ನೋಡೋ ಅದೃಷ್ಟ ಇದೆಯಾ ಇಲ್ವೋ ಗೊತ್ತಿಲ್ಲ. ಕಾಠ್ಮಂಡು ಸಿಟಿಯಿಂದ ಮೌಂಟ್ ಎವರೆಸ್ಟ್ನ ನೋಡೋ ಭಾಗ್ಯ ಸಿಕ್ಕಿದ್ರೆ ಯಾರು ತಾನೇ ಬೇಡ ಅಂತಾರೆ. ಸೊ ಆ ಭಾಗ್ಯ ನನಗೆ ಸಿಕ್ಕಿದೆ. ಆ್ಯಂಡ್ ನಾನು ಇಲ್ಲಿ ಬಂದು ಮೌಂಟ್ ಎವರೆಸ್ಟ್ನ ನೋಡಿದೆ. ಸೊ ಅಲ್ಲಿದೆ ಅದು ಕರೆಕ್ಟಾಗಿ, ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲ್ಲ. ಸೊ ಅದು ಬಿಟ್ಟರೆ ಇಲ್ಲಿ ವ್ಯೂ ಹೀಗಿದೆ. ಅಲ್ಲಿ ಜಿಪ್ಲೈನ್ ಮಾಡ್ತಿದ್ದಾರೆ. ಅಲ್ಲಿ. ಸೊ ಈ ಚಂದ್ರಗಿರಿ ಹಿಲ್ಸಲ್ಲಿ ಬಾಲೇಶ್ವರ ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡಾದಮೇಲೆ ಸೊ ಜನ ಸ್ಪೆಂಡ್ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ಇಲ್ಲೆಲ್ಲ ರೆಸ್ಟೋರೆಂಟ್ಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಮೇಲೆ ಹೋದರೆ ಮೌಂಟ್ ಎವರೆಸ್ಟ್ ವ್ಯೂ ಪಾಯಿಂಟ್ ಅಂತ ಇದೆ. ಸೊ ಅಲ್ಲಿಂದ ಬೈನಾಕ್ಯುಲರ್ ಸಮಥಿಂಗ್ ಇದೆ, ಅದರಿಂದ ನೋಡ್ಬೋದು ಅನ್ಸುತ್ತೆ. ಸೊ ಮೇಲೆ ಹೋಗಿ ನೋಡೋಣ ನಾವು. ಸೊ ಇಲ್ಲಿ ಕಿಡ್ಸ್ ಝೋನ್ ಕೂಡ ಇದೆ. ಸೊ ಮಕ್ಕಳು ಆಟ ಆಡೋದಕ್ಕೆ ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಇವಾಗ ಫುಲ್ ಫಾಗ್ ಆಗಿದೆ, ಅಷ್ಟೊಂದು ಏನು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಇದ್ರೂ ಹಿಮಾಲಯಸ್ ಕಾಣಿಸ್ತಾ ಇದೆ.
ವಾ. ಸೊ ಇಲ್ಲಿಂದ ಎಲ್ಲ ಬೈನಾಕ್ಯುಲರಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಸೊ ಬೈನಾಕ್ಯುಲರಲ್ಲಿ ನೋಡೋಣ. ಇದೇ ವ್ಯೂ ಟವರ್. ಬೈನಾಕ್ಯುಲರಿಂದ ನೋಡಿ ಫುಲ್ ಫಾಗ್ ಆಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಇದು ಆಟೋಮೆಟಿಕ್ ಝೂಮ್ ಅಂತ ಇದೆ, ಬಟ್ ಏನು ನನಗೇನು ಕಾಣಿಸಿಲ್ಲ ಗುರು. ಕಣ್ಣಲ್ಲೇ ಏನು ಕಾಣಿಸೋದೇನೋ ಅಥವಾ ಕ್ಯಾಮ್ರಾದಲ್ಲಿ ಏನು ಕ್ಯಾಪ್ಚರ್ ಆಗುತ್ತೆ. ಸೊ ಹಂಗೆ ನೋಡೋದು ನೋಡಿ ಅದೇ ಚಿತ್ಲಾಂಗ್. ನಾವು ಅಲ್ಲೇ ಲಾಸ್ಟ್ ಟೈಮ್ ಪ್ಯಾರಾಗ್ಲೈಡಿಂಗ್ ಮಾಡಿದ್ದು. ವಾವ್. ಸೊ ಇಲ್ಲಿಗೆ ಈ ಚಂದ್ರಗಿರಿ ಹಿಲ್ಸ್ ವ್ಲಾಗ್ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಮತ್ತಷ್ಟು ಇದೇ ರೀತಿ ವೀಡಿಯೋಸ್ನ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ಮತ್ತೊಂದು ವಾರ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.